ಹಾಯ್ ಫ್ರೆಂಡ್ಸ್, ಮೆಲೋಡಿ ವೈಬ್ ಯೂಟ್ಯೂಬ್ ಚಾನಲ್ನ ನನ್ನೆಲ್ಲ ಕುಟುಂಬ ಸದಸ್ಯರಿಗೆ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹಿಂದಿನ ವಿಡಿಯೋದಲ್ಲಿ ನಾವು ಸ್ವಸಹಾಯ ಸಂಘದ ಮಾಹಿತಿಯ ಪ್ರಥಮ ಭಾಗದಲ್ಲಿ ಸ್ವಸಹಾಯ ಸಂಘ ಎಂದರೇನು, ಸ್ವಸಹಾಯ ಸಂಘ ಏಕೆ ಬೇಕು ಮತ್ತು ಸ್ವಸಹಾಯ ಸಂಘದ ಸಭೆಯನ್ನು ನಾವು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ವಿ. ಮುಂದುವರಿದ ಭಾಗವಾಗಿ ಇಂದು ನಾವು ಸ್ವಸಹಾಯ ಸಂಘದ ನಿರ್ಣಯ ಹೇಗೆ ಬರೀಬೇಕು, ಸ್ವಸಹಾಯ ಸಂಘದ ಉಳಿತಾಯವನ್ನು ಯಾವ ರೀತಿ ಮಾಡಬೇಕು, ಹಾಗೆ ಬ್ಯಾಂಕ್ ಖಾತೆಯನ್ನು ಸ್ವಸಹಾಯ ಸಂಘದ ಹೆಸರಿನಲ್ಲಿ ಹೇಗೆ ತೆರೀಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರಥಮ ಸಭೆಯಲ್ಲಿ ನಮ್ಮ ಸಂಘಕ್ಕೆ ಒಂದು ನಿರ್ಣಯ ಕೊಟ್ಟಿರಬೇಕು. ಈ ನಿರ್ಣಯ ಪುಸ್ತಕವನ್ನು ಬರೆಯುವವರು ಸಂಘದ ಕಾರ್ಯದರ್ಶಿ. ಪ್ರಥಮ ಸಭೆಯಲ್ಲಿ ನಾವು ಸಭೆಯ ಸಂಖ್ಯೆ, ಸಭೆಯ ದಿನಾಂಕ, ಸಭೆಯ ಅಧ್ಯಕ್ಷರು ಯಾರು ಅಂತ. ಸಭೆಯ ಅಧ್ಯಕ್ಷರು ಅಂದರೆ ಆ ವಾರದ ಸಭೆಯ ಅಧ್ಯಕ್ಷರು, ಸಂಘದ ಅಧ್ಯಕ್ಷರಲ್ಲ. ನೀವು ನಿರ್ಣಯ ಪಟ್ಟಿಯಲ್ಲಿ ಅನುಕ್ರಮವಾಗಿ ಸಂಘದ ಸದಸ್ಯರನ್ನು ಹೆಸರನ್ನು ಬರೆದಿರ್ತಾರಲ್ಲ, ಅದರಲ್ಲಿ ಪ್ರಥಮ ಹೆಸರು ಯಾರ್ದಿರುತ್ತೋ ಅವರು ಆ ಸಭೆಯ ಪ್ರಥಮ ಸಭೆಯ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ಮುಂದಿನ ಸಭೆಯ ಅಧ್ಯಕ್ಷರು ನಂಬರ್ 2 ಅಂದರೆ ಅನುಕ್ರಮ ಸಂಖ್ಯೆ 2ರಲ್ಲಿ ಯಾರ ಹೆಸರಿರುತ್ತೋ ಅವರು ಅಂದಿನ ಸಭೆಯ ಅಧ್ಯಕ್ಷರಾಗಿರ್ತಾರೆ. ಈ ಸಭೆಯ ಅಧ್ಯಕ್ಷರು ಅಂದಿನ ಸಭೆಯ ಜವಾಬ್ದಾರಿ ಅವರದಿರುತ್ತೆ ಮತ್ತು ಅವರು ಬ್ಯಾಂಕ್ ಖಾತೆಗೆ ಹಣವನ್ನು ಜಮೆ ಮಾಡುವವರು ಅಂದಿನ ಸಭೆಯ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಹಾಗೆ ಸಭೆಯ ಅಧ್ಯಕ್ಷರ ಹೆಸರನ್ನು ಬರೆದ ನಂತರ ಸಂಘದಲ್ಲಿ ಒಂದು ಪ್ರಾರ್ಥನೆ ಮಾಡುವಂಥದ್ದು. ನೀವು ಯಾವುದಾದ್ರೂ ಒಂದು NGO ಅಥವಾ ಸಂಘಟನೆಯ ಮುಖಾಂತರ ಸಂಘ ಮಾಡಿದಿದ್ದರೆ ಅವ್ರದ್ದು ಒಂದು ಪ್ರಾರ್ಥನೆಗಳು ಇರ್ತವೆ. ಏನೂ ಇಲ್ಲ ಅಂದರೆ ನೀವೇ ಒಂದು ಸ್ವಸಹಾಯ ಸಂಘ ಮಾಡಿದ್ದೀರಾ ಅಂತ, ಬ್ಯಾಂಕಿನ ಮುಖಾಂತರ ಮಾಡಿದ್ದೀರಾ ಅಂತಿದ್ದರೆ ಏನಾದರೂ ಒಂದು ಗಣಪತಿ ಸ್ತುತಿನೋ ದೇವಿ ಸ್ತುತಿನೋ ಹೇಳಿಕೊಂಡು ಸಂಘವನ್ನು ಪ್ರಾರಂಭ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಾಗೆ ಸಂಘಕ್ಕೆ ಬಂದ ಎಲ್ಲ ಸದಸ್ಯರಿಗೆ ಸ್ವಾಗತವನ್ನು ಮಾಡುವಂಥದ್ದು. ಅಂದರೆ ಮೊದಲನೇದಾಗಿ ಸಂಘದ ಸಭೆಯ ಅಧ್ಯಕ್ಷರಿಗೆ ಪ್ರಥಮವಾಗಿ ಸ್ವಾಗತವನ್ನು ಮಾಡಬೇಕು. ಹಾಗೆ ಸಂಘದ ಕಾರ್ಯದರ್ಶಿಗಳಿಗೆ, ಹಾಗೆ ಸಂಘದ ಎಲ್ಲ ಸದಸ್ಯರು ಕೂಡ ಇಲ್ಲಿ ಸ್ವಾಗತವನ್ನು ಮಾಡುವಂಥದ್ದು. ಸ್ವಾಗತ ಮಾಡೋರ ಹೆಸರನ್ನು ಇಲ್ಲಿ ನಮೂದಿಸುವುದು. ಹಾಗೆ ನೆಕ್ಸ್ಟ್ ಇದರಲ್ಲಿ ನಿಮ್ಮ ನಿರ್ಣಯ ಪಟ್ಟಿಯಲ್ಲಿ 2 ಭಾಗಗಳಿರ್ತದೆ. ಒಂದು ಠರಾವು ಯಾವ್ಯಾವುದಂತ ಬರೆಯುವುದು ಮತ್ತು ಅದಕ್ಕೆ ಏನು ಕ್ರಮವನ್ನು ನಾವು ಕೈಗೊಂಡ್ವಿ ಅನ್ನೋದರ ಬಗ್ಗೆ ಬರೆಯುವಂಥದ್ದು ಇರ್ತದೆ. ಕೈಗೊಂಡ ನಿರ್ಣಯದ ಬಗ್ಗೆ ವಿಷಯ ಮತ್ತು ಕೈಗೊಂಡ ನಿರ್ಣಯಗಳು ಅಂತ ಇಲ್ಲಿ 2 ಭಾಗ ಬರ್ತದೆ. ಎಡಭಾಗದಲ್ಲಿ ವಿಷಯಗಳು, ಬಲಭಾಗದಲ್ಲಿ ಕೈಗೊಂಡ ನಿರ್ಣಯ ಅಂತ ಬರುತ್ತೆ. ಪ್ರಥಮ ಠರಾವಲ್ಲಿ ನಾವು ಹಿಂದಿನ ಸಭೆಯ ವರದಿಯ ಬಗ್ಗೆ, ನಾವು ಹಿಂದಿನ ಸಭೆಯಲ್ಲಿ ಏನನ್ನು ಚರ್ಚೆ ಮಾಡಿದ್ವಿ ಅನ್ನೋದರ ಬಗ್ಗೆ ಇಲ್ಲಿ ನಾವು ಬರೆದಿರ್ತೀವಿ. ಅದನ್ನು ಕೂಡ ನಾವು ಹಿಂದಿನ ಸಭೆಯ ವರದಿಯನ್ನು ಓದಿ ಹೇಳಿ ಮಂಡಿಸಲಾಯಿತು. ಅಂದರೆ ಹಿಂದಿನ ಸಭೆಯನ್ನು ಓದ್ಕೊಂಡೇ ನಾವು ಮುಂದಿನ ಸಭೆಯನ್ನು ಮಾಡುವಂಥದ್ದು. ಹಾಗಾಗಿ ಹಿಂದಿನ ಸಭೆಯನ್ನು ಓದಿ ನಾವು ಇಲ್ಲಿ ಹೇಳಬೇಕು. ಅದನ್ನು ಕೂಡ ಇಲ್ಲಿ ನಮೂದಿಸುವಂಥದ್ದು. ಹಿಂದಿನ ಸಭೆಯ ವರದಿಯನ್ನು ಓದಿ ಹೇಳಿ ಮಂಡಿಸಲಾಯಿತು ಅಂತ ಕೈಗೊಂಡ ನಿರ್ಣಯ ಭಾಗದಲ್ಲಿ ಬರೆಯುವಂಥದ್ದು. ಹಾಗೆ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಆಯ್ಕೆ, ಇದು ನಮ್ಮ ಠರಾವು ಸಂಖ್ಯೆ 2 ಆಗಿರ್ತದೆ ಈ ಕಡೆಯಲ್ಲಿ ಎಡಭಾಗದಲ್ಲಿ. ಹಾಗೆ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಆಯ್ಕೆ ಅಂತ ಆಗಿರುತ್ತೆ. ಹಾಗೆ ಬಲಭಾಗದಲ್ಲಿ ನಮ್ಮ ಸಂಘದಲ್ಲಿ ಅವತ್ತಿನ ದಿನ ನೀವು ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಸಂಘದ ಅಧ್ಯಕ್ಷರನ್ನ ಯಾರನ್ನ ಮಾಡಿರ್ತೀರೋ ಅವರ ಹೆಸರನ್ನು ಪೂರ್ಣವಾಗಿ ಬರೆಯುವಂಥದ್ದು. ಇಂಥವರ ಹೆಸರನ್ನು ನಾವು ಸಂಘದಲ್ಲಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ. ಹಾಗೆ ಕಾರ್ಯದರ್ಶಿಯವರನ್ನು ಕೂಡ ಇಂಥವರನ್ನು ಆಯ್ಕೆ ಮಾಡಲಾಗಿದೆ, ಅದನ್ನು ಕೂಡ ನಿರ್ಣಯವನ್ನು ಬರೆಯುವಂಥದ್ದು. ಹಾಗೆ ನಾವು ವಾರದ ಸಭೆಯ ಬಗ್ಗೆ ನೀವು ವಾರಕ್ಕೊಮ್ಮೆ ಸಭೆ ಮಾಡ್ತಿರೋ, ತಿಂಗಳಿಗೊಮ್ಮೆ ಸಭೆ ಮಾಡ್ತಿರೋ, ಅಥವಾ 15 ದಿವಸಕ್ಕೊಮ್ಮೆ ಸಭೆ ಮಾಡ್ತಿರೋ ಅಂದ್ಕೊಂಡು ಅದನ್ನು ಕೂಡ ಇಲ್ಲಿ ಠರಾವು ನಂಬರ್ 3ರಲ್ಲಿ ಬರೆಯುವಂಥದ್ದು. ಸಭೆಯ ಬಗ್ಗೆ, ಸಂಘದ ಸಭೆಯ ಬಗ್ಗೆ ನೀವು ವಾರಕ್ಕೊಮ್ಮೆ ನಾವು ನಿರ್ಣಯ ಮಾಡಿಕೊಂಡು ವಾರಕ್ಕೊಮ್ಮೆ ಇಂಥ ದಿವಸ ಇಂಥ ಪ್ಲೇಸಲ್ಲಿ ಇಂಥ ವಾರದಲ್ಲಿ ನಾವು ಸಭೆ ಮಾಡ್ತೇವೆ ಅಂತ ನಿರ್ಣಯವನ್ನು ಮಾಡಿಕೊಳ್ಬೇಕು. ಹಾಗೆ ಸಂಘದ ಉಳಿತಾಯದ ಬಗ್ಗೆ ಅದನ್ನು ಕೂಡ ನಿರ್ಣಯ ಮಾಡುವಂಥದ್ದು. ವಾರದ ಸಭೆಯಲ್ಲಿ, ಪ್ರತಿ ಸಭೆಯಲ್ಲಿ ನಾವು ಪ್ರತಿ ತಿಂಗಳ ಅಥವಾ ವಾರದ ಸಭೆಯಲ್ಲಿ ಇಷ್ಟಿಷ್ಟು ಉಳಿತಾಯ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಈ ಕಡೆ ಲೆಫ್ಟಲ್ಲಿ ಬರ್ಕೊಂಡು ರೈಟಲ್ಲಿ ಅದರ ಬಗ್ಗೆ ವಿವರಣೆ
ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಇಷ್ಟು ಉಳಿತಾಯ ಮಾಡಬೇಕು ಅಂದ್ಕೊಂಡು ನಿರ್ಣಯ ಮಾಡಲಾಗಿದೆ ಅಂತ ಅದನ್ನು ನಮೂದಿಸಬೇಕು. ಹಾಗೆ ಬ್ಯಾಂಕ್ ಖಾತೆಯನ್ನು ತೆರೆಯೋದ್ರ ಬಗ್ಗೆ, ಸಂಘದ ಬ್ಯಾಂಕ್ ಖಾತೆಯನ್ನು ನಾವು ಎಲ್ಲಿ ತೆರಿಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರ್ಣಯವನ್ನು ಮಾಡುವಂಥದ್ದು. ಇವಿಷ್ಟು ಸಂಘದ ನಿರ್ಣಯ ಪುಸ್ತಕದ ಬಗ್ಗೆ ಆಯಿತು. ಇನ್ನು ಎರಡನೇದಾಗಿ ಸದಸ್ಯರ ಉಳಿತಾಯದ ಬಗ್ಗೆ. ಸದಸ್ಯರ ಉಳಿತಾಯ ಅಂದರೆ ನಮ್ಮ ಸಂಘದಲ್ಲಿ ನಾವು ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆನೋ 15 ದಿವಸಕ್ಕೊಮ್ಮೆ ಸಭೆಯನ್ನು ಮಾಡುತ್ತೇವೆ. ಆ ಪ್ರತಿ ಸಭೆಯಲ್ಲಿ ನಾವು ಪ್ರತಿ ಸದಸ್ಯರು ಇಷ್ಟಂತ ಉಳಿತಾಯ ಮಾಡಬೇಕು. 20 ಆಗುತ್ತೋ ಅಥವಾ 10 ಆಗುತ್ತೋ, 50 ಆಗ್ತದೋ ಅಥವಾ 100 ಆಗ್ತದೋ. ಇಲ್ಲಿ ಒಂದು ಏನಂದರೆ ಒಬ್ಬರಿಗೆ 100 ಆಗುತ್ತೆ, ಮತ್ತೊಬ್ಬರಿಗೆ 200 ಆಗ್ತದೆ, 500 ಆಗ್ಬೋದು. ಆದರೆ ಎಲ್ರಿಗೂ ಆ ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಚರ್ಚೆ ಮಾಡಿ ಸರ್ವ ಸದಸ್ಯರಿಗೂ ಒಪ್ಪಿಗೆ ಇರುವಂಥ ರೀತಿಯಲ್ಲಿ ಒಂದು ಉಳಿತಾಯವನ್ನು ನೀವು ನಿಗದಿ ಮಾಡಿಕೊಂಡು ಪ್ರತಿ ಸಭೆಯಲ್ಲಿ ಅಷ್ಟು ಉಳಿತಾಯವನ್ನು ಮಾಡುವಂಥದ್ದು. ಈ ಉಳಿತಾಯವನ್ನು ನೀವು ಸಂಘದ ಪ್ರತಿ ಸದಸ್ಯರ ಹೆಸರ ಮುಂದೆ ಉಳಿತಾಯವನ್ನು ನಮೂದಿಸಬೇಕಾಗ್ತದೆ. ಅಲ್ಲಿ ಕಾಲಮ್ಗಳನ್ನು ಇರುತ್ತೆ ಪಟ್ಟಿಯಲ್ಲಿ, ನಿಮ್ಮ ನಿರ್ಣಯ ಪಟ್ಟಿಯಲ್ಲಿ. ಅಲ್ಲಿ ಪ್ರತಿ ಸದಸ್ಯರು ಉಳಿತಾಯ ಈ ವಾರ ಎಷ್ಟು ಮಾಡಿದ್ದಾರೆ ಅನ್ನುವಂಥದ್ದನ್ನು ಬರೀಬೇಕು. ಅದರ ಮುಂದುಗಡೆ ಸಿಗ್ನೇಚರ್ ಕೂಡ ಮಾಡಬೇಕಾಗ್ತದೆ. ಸಿಗ್ನೇಚರ್ ಮಾಡಿ ಪ್ರತಿ ಸದಸ್ಯರು ಒಟ್ಟು ಉಳಿತಾಯವನ್ನು ಕೆಳಗಡೆ ಟೋಟಲ್ ಆಗಿ ಬರೆಯುವಂಥದ್ದು. ಮತ್ತು ಕೆಳಗಡೆಯಲ್ಲಿ ನಿರ್ಣಯ ಪುಸ್ತಕ ಬರೆದವರ ಹೆಸರು ಏನಿರುತ್ತೆ ಅವರನ್ನು ಹೆಸರನ್ನು ನಮೂದಿಸುವುದು. ಮತ್ತು ಈ ವಾರದ ಸಭೆಯ ಹಣವನ್ನು ಬ್ಯಾಂಕಿಗೆ ಜಮೆ ಮಾಡೋರು ಯಾರು ಯಾರು ಅಂದರೆ ಅಧ್ಯಕ್ಷರಾಗಿರ್ತಾರೆ, ಅವರು ಸಿಗ್ನೇಚರ್ ಕೂಡ ತೆಗೆದುಕೊಳ್ಳುವಂಥದ್ದು. ಕೆಳಗಡೆ ನಿರ್ಣಯ ಪಟ್ಟಿಯಲ್ಲಿ ಸೀಲು ಮತ್ತು ಸಿಗ್ನೇಚರ್ ಹಾಕಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸಿಗ್ನೇಚರ್ ಮಾಡುವಂಥದ್ದು. ಸಭೆಯ ಅಧ್ಯಕ್ಷರೆಲ್ಲ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸಿಗ್ನೇಚರ್ ಮಾಡುವಂಥದ್ದು ಇರುತ್ತೆ. ಹಾಗೆ ಇಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆಯುವ ಬಗ್ಗೆ ಮಾಹಿತಿ. ದಯವಿಟ್ಟು ವೀಕ್ಷಕರೇ, ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಬ್ಯಾಂಕ್ ಖಾತೆಯನ್ನು ತೆರೆಯುವ ಬಗ್ಗೆ, ಇಲ್ಲಿ ನಾವು ಸಂಘದ ಉಳಿತಾಯವನ್ನು ಮಾಡಿದ ನಂತರ ಅದನ್ನು ನಾವು ಕೈಯಲ್ಲಿ ಇಟ್ಕೊಳ್ಳಿಕ್ಕಾಗೋದಿಲ್ಲ ಹಾಗೂ ಇಟ್ಕೊಳ್ಳಬಾರ್ದು. ಏನೇ ಇದ್ದರೂ ನಮ್ಮದು ಪಾರದರ್ಶಕವಾಗಿ ಇರಬೇಕು. ಸಂಘದ ಎಲ್ಲ ವ್ಯವಹಾರಗಳು ಪಾರದರ್ಶಕವಾಗಿ ಇರಬೇಕು. ಮತ್ತು ವರ್ಷಕ್ಕೊಮ್ಮೆ ಆಡಿಟ್ ಮಾಡುವಂಥದ್ದು ಇರುತ್ತೆ. ಅದೇ ಅಲ್ಲದೆ ಆರ್ಥಿಕವಾಗಿ ನೀವು ಮುಂದೆ ಹೆಚ್ಚಿನ ಅಭಿವೃದ್ಧಿ ಹೊಂದಬೇಕಾಗ್ತದೆ. ಸಾಲ ತೊಗೊಳ್ಬೇಕಾಗ್ತದೆ. ಉಳಿತಾಯದಲ್ಲಿ ಸಾಲ ತೊಗೊಳ್ತೀರಿ ಅಥವಾ ಬ್ಯಾಂಕ್ ಮುಖಾಂತರ ಸಾಲ ತೊಗೊಳ್ತೀವಿ, ಎಲ್ಲದಕ್ಕೂ ನಿಮ್ಗೆ ಆಡಿಟ್ ಮಾಡೋದಾಗಲಿ ಯಾವುದೇ ಒಂದು ವ್ಯವಹಾರಕ್ಕಾದರೂ ಬ್ಯಾಂಕ್ ಖಾತೆ ಅತಿ ಅವಶ್ಯಕ ಆಗಿರ್ತದೆ. ಹಾಗಾಗಿ ಬ್ಯಾಂಕ್ ಖಾತೆಯನ್ನು ಸಂಘದ ಹೆಸರಿನಲ್ಲಿ ತೆಗಿಬೇಕು. ಸಂಘದ ಹೆಸರಿನಲ್ಲಿ ತೆಗೆಯುವಾಗ ನೀವು ಯಾವುದಾದ್ರೂ NGO ಮುಖಾಂತರ ಆಗಲಿ ಯಾವುದಾದ್ರೂ ಒಂದು ಯೋಜನೆ ಮುಖಾಂತರ ಸಂಘವನ್ನು ಮಾಡಿದ್ದಿದ್ದರೆ ಆ ಯೋಜನೆಯವರು ನಿಮಗೆ ಇಂಥಲ್ಲೇ ಇದೇ ಬ್ಯಾಂಕಲ್ಲಿ ನೀವು ಸಂಘದ ಖಾತೆಯನ್ನು ತೆಗಿಬೇಕು ಹೇಳುತ್ತಾರೆ. ಆದರೆ ಹಾಗೆ ನೀವು ಅಲ್ಲಿ ಅದೇ ಬ್ಯಾಂಕಲ್ಲಿ ಖಾತೆಯನ್ನು ತೆರಿಬೇಕಾಗ್ತದೆ. ಆದರೆ ನೀವೇ ಒಂದು ಸ್ವಸಹಾಯ ಸಂಘವನ್ನು ಮಾಡಿದ್ದಿದ್ರೆ ಅದಕ್ಕೂ ಕೂಡ ನೀವು ಬ್ಯಾಂಕ್ ಖಾತೆಯನ್ನು, ಉಳಿತಾಯ ಖಾತೆಯನ್ನು ಹೊಂದಿರಲೇಬೇಕಾಗ್ತದೆ. ಹಾಗಾಗಿ ಆದಷ್ಟು ಅಂತಲ್ಲ, ಕಡ್ಡಾಯವಾಗಿ ನೀವು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಉಳಿತಾಯ ಖಾತೆಯನ್ನು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇವರು ಜಂಟಿಯಾಗಿ ವ್ಯವಹಾರನ ನಡೆಸ್ಕೊಂಡು ಹೋಗುವ ರೀತಿಯಲ್ಲಿ ಖಾತೆಯನ್ನು ಸಂಘದ ಹೆಸರಿನಲ್ಲಿ ತೆಗೆದುಕೊಳ್ಳುವಂಥದ್ದು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀವು ಸಂಘದ ಬ್ಯಾಂಕ್ ಖಾತೆಯನ್ನು ತೆರೆಯುವುದು ಉತ್ತಮ. ಯಾಕಂದರೆ ಯಾವುದೇ ಸರ್ಕಾರದ ಯೋಜನೆ ಇರ್ಬೋದು ಅಥವಾ ಯಾವುದೇ ಸಬ್ಸಿಡಿ ಸಾಲ ಇರ್ಬೋದು, ಮುಂದೆ ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ರಾಷ್ಟ್ರೀಕೃತ ಬ್ಯಾಂಕಿನ ಖಾತೆ ಇರುವುದು ಒಳ್ಳೆಯದು. ಹಾಗಾಗಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆಯುವಂಥದ್ದು. ಖಾತೆ ತೆರೆಯುವಾಗ ನಿಮಗೆ ನಿರ್ಣಯ ಪುಸ್ತಕದ ಒಂದು ಜೆರಾಕ್ಸ್, ಏನಂದರೆ ನೀವು ಯಾವ ಬ್ಯಾಂಕಲ್ಲಿ ಖಾತೆ ತೆರೀತೀರಿ ಅಂತ ನಿರ್ಣಯ ಮಾಡಿರ್ತೀರಲ್ಲ ಅದು. ಅದೇ ರೀತಿ ಯಾವ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಯಾರಾಗಿರ್ತಾರೆ ಅವರ ಹೆಸರಿನಲ್ಲಿ ಸಂಘದ ಖಾತೆಯನ್ನು, ಬ್ಯಾಂಕ್ ಖಾತೆಯನ್ನು ನಿರ್ವಹಿಸಲಿಕ್ಕೆ ಅವರಿಗೆ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ನಿರ್ಣಯವನ್ನು ಮಾಡಿರ್ತೀರಲ್ಲ ಅದನ್ನು ಕೂಡ ಮತ್ತು ಸರ್ವ ಸದಸ್ಯರ ಸಿಗ್ನೇಚರ್ ಕೂಡ ಇದರಲ್ಲಿ, ಹೆಸರು ಮತ್ತು ಸಿಗ್ನೇಚರು ನಿಮ್ಮ ನಿರ್ಣಯ ಪಟ್ಟಿಯಲ್ಲಿ ಇರ್ತದೆ. ಆ ಒಂದು ನಿರ್ಣಯ ಪುಸ್ತಕದ ಜೆರಾಕ್ಸ್ ತಗೊಂಡು ಹೋಗಬೇಕು. ಜೆರಾಕ್ಸು ಹಾಗೆ ಯಾವ ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೀತೀರೋ ಆ ಬ್ಯಾಂಕ್ ಖಾತೆ ಶಾಖೆ ವ್ಯವಸ್ಥಾಪಕರಿಗೆ ನಾವು ನಿಮ್ಮ ಬ್ಯಾಂಕಿನಲ್ಲಿ ನಮ್ಮ ಉಳಿತಾಯ ಖಾತೆಯನ್ನು ತೆಗಿತಾ ಇದ್ದೇವೆ ಸಂಘದ ಹೆಸರಿನಲ್ಲಿ ಅಂತ ಮನವಿಯನ್ನು ಬರೆದಿರುವಂಥ ಒಂದು ಮನವಿ ಪತ್ರವನ್ನು ಜೊತೆಯಲ್ಲಿ ಮತ್ತು ಬ್ಯಾಂಕ್ನವರು ಕೇಳಿದಂಥ ಅಗತ್ಯ ಮಾಹಿತಿಗಳನ್ನು ನೀವು ತೆಗೆದುಕೊಂಡು ಹೋಗಿ ಜೊತೆಯಲ್ಲಿ
ಇವೆರಡಕ್ಕೂ ಯಾವುದು ಅಂದರೆ ಸಂಘದ ನಿರ್ಣಯ ಮತ್ತು ವ್ಯವಸ್ಥಾಪಕರಿಗೆ ಕೊಟ್ಟಂಥ ಬರೆದಂಥ ಮನವಿ ಅರ್ಜಿ ಎರಡಕ್ಕೂ ಸಂಘದ ಸೀಲು ಮತ್ತು ಸಿಗ್ನೇಚರ್ ಹಾಕಿ, ಅಂದರೆ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸಿಗ್ನೇಚರ್ ಹಾಕ್ಕೊಂಡು ಮತ್ತು ಅವರು ಕೇಳಿದ ಇತರೆ ಮಾಹಿತಿಯನ್ನು ಕೂಡ ತೆಗೆದುಕೊಂಡು ಹೋಗಿ ಬ್ಯಾಂಕ್ ಖಾತೆಯನ್ನು ತೆರೆಯುವಂಥದ್ದು. ಬ್ಯಾಂಕ್ ಖಾತೆಯನ್ನು ತೆರೆದ ಪ್ರಥಮ ಹಂತದಲ್ಲಿ ನೀವು ಪ್ರಥಮ ಸಭೆಯ ಉಳಿತಾಯವನ್ನು ಬ್ಯಾಂಕ್ ಖಾತೆಗೆ ಜಮೆ ಮಾಡುವಂಥದ್ದು ಇರುತ್ತದೆ. ವೀಕ್ಷಕರೇ, ಇದಿಷ್ಟು. ಎರಡನೆಯ ಭಾಗದಲ್ಲಿ ನಿಮಗೆ ಸಂಘದ ನಿರ್ಣಯ ಬರೆಯುವುದು ಹೇಗೆ, ಸದಸ್ಯರ ಉಳಿತಾಯ ಹೇಗೆ, ಹಾಗೆ ಬ್ಯಾಂಕ್ ಖಾತೆಯನ್ನು ಯಾವ ರೀತಿ ತೆಗಿಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನೀಡಿದ್ದೇನೆ. ಹೆಚ್ಚಿನ ಮಾಹಿತಿ ನಿಮಗೂ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಅದನ್ನು ನಾವು ಇನ್ನೂ 4 ಜನರಿಗೆ ತಿಳಿಸಲಿಕ್ಕೆ ಅನುವು ಆಗ್ತದೆ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು.